ಅದು ಎಲ್ಲವರೆಗೂ ಬರೋಣ 2500 ಬಿಲ್ಲನ್ನು ನಿಗದಿ ಮಾಡೋ ತನಕ ಶಿವರಾಜಣ್ಣ ಪಾಟೀಲ್ ಹಾಗೂ ಪ್ರತಾಪಣ್ಣ ಪಾಟೀಲ್ ಅವರು ಈಗಾಗಲೇ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಮಾತನಾಡಿದಂತಹ ಕರ್ವೆ ತಾಲೂಕಾ ಅಧ್ಯಕ್ಷರಾದಂತಹ ಇರ್ಫಾನ್ ತಾಂಬುಳಿ ಅವರು ರೈತರ ಕಳಕಳಿಯ ಬಗ್ಗೆ ಮಾತನಾಡಿದರು. ಎಸ್ ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನಲ್ಲಿ ನಿನ್ನೆ ದಿನ ಬೃಹತ್ ಪ್ರತಿಭಟನೆ ನಡೆದಿದ್ದು, ಪ್ರತಿಭಟನೆಯಲ್ಲಿ ಮಾತನಾಡಿದಂತಹ ಇರ್ಫಾನ್ ತಾಂಬುಳಿ ಅವರು ರೈತರಿಗೆ ಬೆಂಬಲ ಬೆಲೆ ಸಿಗಲೇಬೇಕಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು. ಸ್ವಾಗತ. ನಾನು ಸತೀಶ್. ಇವತ್ತಿನ ದಿನ ಹೋರಾಟಗಾರರು ಹಾಗೂ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಯವರು ಇಲ್ಲಿ ರಾಯಬಾಗ ತಾಲೂಕಿನಲ್ಲಿ ಕೂಡಿದ್ದಾರೆ. ನಮಸ್ಕಾರ. ನಮ್ಮ ಹೆಸರು ಇರ್ಫಾನ್ ತಾಂಬುಳಿ, ಕರ್ವೆ ಅಧ್ಯಕ್ಷರು ರಾಯಬಾಗ. ನೀವು ಇಂದಿನ ಪ್ರತಿಭಟನೆಯಲ್ಲಿ ಭಾಗವಹಿಸುವ ಉದ್ದೇಶ ಏನು? ಇವತ್ತು ನಾವು ಎಲ್ಲ ನೋಡ್ಕೋತೀರಿ, 7 ದಿವಸ ಆಯಿತು ಈ ಒಂದು ರೈತರಾಗ ಏನು ಬೇಡಿಕೆ ಐತಿ, ಆ ಬೇಡಿಕೆಗಳನ್ನು ಸರ್ಕಾರ ಆಗಲಿ ಅಥವಾ ಫ್ಯಾಕ್ಟ್ರಿ ಮಾಲೀಕರು ಅದನ್ನು ಘೋಷಣೆ ಮಾಡುವಾಗ ಅದಕ್ಕಾಗಿ ಅವ್ರ ಬೆಂಬಲ ಸಲುವಾಗಿ ಈ ಒಂದು ಹೋರಾಟ ನಾವು ಮಾಡ್ತೀವಿ. ಸರ್ಕಾರಕ್ಕೆ ನಿಮ್ಮ ಮುಖ್ಯ ಬೇಡಿಕೆ ಏನು ಇದೆ? ಈ ರೈತರ ಏನು ಇವತ್ತೊಂದು 3500 ಏನೋ ಬೇಡಿಕೆ ಇಟ್ಟಿದ್ದಾರೋ ಆ 3500 ಬಿಲ್ಲನ್ನು ಘೋಷಣೆ ಮಾಡಬೇಕಂತ ಅದು ಬೇಡಿಕೆ ಇಟ್ಟಿದ್ದಾರೆ. ಈಗ ಸರ್ಕಾರಕ್ಕೆ ನೀವು 3500 ಬೆಂಬಲ ಘೋಷಣೆ ಮಾಡಬೇಕಂತ ನೀವು ಕೇಳ್ಕೊತೀವಿ. ಬೆಂಬಲ ಬೆಲೆ ಸಿಗದಿದ್ದರೆ ನೀವು ಮುಂದಿನ ದಿನಮಾನದಲ್ಲಿ ಹೇಗೆ ಹೋರಾಟವನ್ನು ಮಾಡುತ್ತೀರಿ? ಈಗಾಗಲೇ 7 ದಿವಸ ಆಯಿತು ಎಲ್ಲರಿಗೂ ಮೀಡಿಯಾ ಮುಖಾಂತರ ಹೇಳ್ಕೊಂಡು ಬಂದಿದ್ದೀವಿ. ಈಗ 7 ದಿವಸ ಆಯಿತು ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಒಂದು ಹೋರಾಟ ರೈತರ ಪರವಾಗಿ ಬೆಂಬಲಕ್ಕಾಗಿ ನಮ್ಮ ಅನೇಕ ಜನರು, ಒಕ್ಕಲ್ ಜನ ಇರ್ಬೋದು, ಕಾರ್ಮಿಕರ ಜನ ಇರ್ಬೋದು, ರೈತ ಸಂಘ ಇರ್ಬೋದು, ಕನ್ನಡ ಪರ ಹೋರಾಟಗಾರ ಇರ್ಬೋದು, ಎಲ್ಲ ಅಂಗಡಿ ಮಾಲೀಕರು ಇರ್ಬೋದು, ವ್ಯಾಪಾರಸ್ಥರು ಇರ್ಬೋದು, ಇವತ್ತು ರಾಯಬಾಗನ್ನು ನಾವು ಬಂದ್ ಮಾಡಿದ್ದೀವಿ ಅಂದರೆ ಅದು ಎಲ್ಲರೂ ಸಹ ಇಚ್ಛೆಯಿಂದ ಒಂದು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ನಾವು ಎಲ್ಲರೂ ಕೂಡಿ ರೈತರು ಬೆಂಬಲ ಕೊಡ್ತಾ ಇದ್ದೀವಿ. ಇದೇ ರೀತಿ ಅವರು ನಮ್ಮ ಬೇಡಿಕೆಯನ್ನು ಪೂರ್ತಿ ಮಾಡಲಿಕ್ಕೆ ಅಂದರೆ ನಾವು ಈಗಾಗಲೇ ಶಿವರಾಜಣ್ಣ ಪಾಟೀಲ್ ಹಾಗೂ ಪ್ರತಾಪಣ್ಣ ಪಾಟೀಲ್ ಅವರು ಈಗಾಗಲೇ ಒಂದು ಕರೆಯನ್ನು ಹೇಳಿದರು. ಅಲ್ಲಿ ಬಿಲ್ಲನ್ನು ಘೋಷಣೆ ಮಾಡಲಿಲ್ಲ ಅಂದರೆ ಈ ಒಂದು ನಿಪ್ಪಾಣಿ ಹೈವೇ, ನ್ಯಾಷನಲ್ ಹೈವೇಲಿ ಹೋಗಿ 1 ಲಕ್ಷ ಜನರ ರೈತರ ಕನ್ನಡ ಪರ ಹೋರಾಟಗ ಎಲ್ಲರೂ ಕೂಡಿ ಅಲ್ಲಿ ಹೈವನ್ನು ತಡೆಯುವಂಥ ರಸ್ತೆ ನಾವು ಮಾಡ್ತೀವಿ. ಮತ್ತು ಎಲ್ಲಿವರೆಗೂ ಈ ಒಂದು ಬಿಲ್ ಘೋಷಣೆ ಮಾಡೋಂಗಿಲ್ಲ ಅಲ್ಲಿವರೆಗೂ ನಾವು ಈ ಹೋರಾಟವನ್ನು ನಿರಂತರವಾಗಿ ಹೇಳ್ತೀವಿ. ಈಗ ರೈತರು ಏನು ಬೇಡಿಕೆಯನ್ನು ಮಾಡ್ತಾರಲ್ಲ ಅದು ನೀವು ಅರ್ಥಪೂರ್ಣವೆಂದು ಬಯಸ್ತೀವಿ. ಹೇಗೆ ಇದೈತಿ ಎಲ್ಲರಿಗೂ ಈಗ ನೋಡುವಂಥದ್ದು ಐತಿ. ಈಗ ನೋಡ್ರಿ, ಈಗ ಒಂದು ರೈತರಿಗೆ 1 ಎಕರೆಯಲ್ಲಿ ಒಂದು ಕಬ್ಬ ಬೆಳಿಬೇಕಾದ್ರೆ ಒಂದು 20 ರಿಂದ 25 ಟನ್ ಕಬ್ಬನ್ನು ಬೆಳೀತಾ ಇದ್ದಾರೆ. ಆ ಒಂದು 25 ಟನ್ ಬೆಳಿಬೇಕಾದ್ರೆ ಸುಮಾರು 20,000 ಏನೈತಿಲ್ಲ ಅದಕ್ಕೆ ಖರ್ಚು ಮಾಡಬೇಕು. ಲಾಗೋಡಿ ಅಂತ ಐತಿ. ಈಗ ಮಧ್ಯನಗತೆ ನೆಲ ಇಲ್ಲ, ಈಗ ಎಲ್ಲ ರಸಗೊಬ್ಬರದಿಂದ ಏನಾಗೈತಿ, ನೆಲ ಹಾಳಾಗೈತಿ. ಅದನ್ನು ಸರಿಪಡಿಸ್ಕೊಂಡು ಅವ್ರು ಮಾಡಬೇಕಾದ್ರೆ ಈ ಒಂದು ಎಕರೆನಲ್ಲಿ ಉಳಿದಾಯ್ತು ಭಾಳ ಅಂದರೆ 5 ರಿಂದ 6 ಸಾವಿರ ರೂಪಾಯಿ ನಮ್ಮ ಪ್ರಕಾರ ಸಿಗ್ತೈತಿ. ಆ ಒಂದು 5 ರಿಂದ 6 ಸಾವಿರದಲ್ಲಿ ಒಂದು ವರ್ಷ ಏನೈತಿ ಅವರಲ್ಲಿ ದುಡಿಯಬೇಕು. ಆ ಹತ್ತಿರದಿಂದ ಅವ್ರು ತಮ್ಮ ಮನೆ ನಡೆಸಬೇಕು, ಮಕ್ಕಳ ಶಿಕ್ಷಣ ನೋಡ್ಕೋಬೇಕು, ತಮ್ಮ ಮನೆ ಜವಾಬ್ದಾರಿ ನೋಡ್ಕೋಬೇಕು, ದವಾಖಾನೆ ನೋಡ್ಕೋಬೇಕು. ಇಷ್ಟೆಲ್ಲ ಅನೇಕ ಅವ್ರ ತ್ರಾಸು ನೋಡ್ಕೊಂಡಿದ್ದ ಕಿಶನ್ ಬಿ ಇವತ್ತು ಮತ್ತೆ ಕ್ವಶನ್ ಮಾಡ್ತಾರಂದ್ರೆ ಅವ್ರಿಗೆ ಏನಂತ ಹೇಳಬೇಕು, ಇವ ಎಲ್ಲ ಜನರು ಹೇಳಬೇಕಂತ ನಾನು ಕೇಳ್ಕೊತೀನಿ. ಈಗ ಕೊನೆಯದಾಗಿ ನಮ್ಮ ಚಾನಲ್ನಿಂದ, ಈಗ ನಮ್ಮ ನ್ಯೂಸ್ ಚಾನಲ್ನಿಂದ ಏನು ಬೇಡ್ಕೊತೀರಾ ಆ ಕಾರ್ಖಾನೆ ಮಾಲೀಕರಿಗೆ ಹಾಗೂ ಸರ್ಕಾರಕ್ಕೆ? ಕಾರ್ಖಾನೆ ಮಾಲೀಕರಂದರೆ ಈಗ ನೋಡಿ, ಈಗ ಒಂದು ಇದನ್ನು ಮಾಡಿದ್ದೀವಿ ನಾವು, ಈಗಾಗಲೇ 1 ಟನ್ನಿಂದ ಕಬ್ಬಿಗೆ ಫ್ಯಾಕ್ಟ್ರಿ ಲಾಭ. ಮತ್ತೊಂದು, ಈಗ 1 ಟನ್ ಈಗ ಕಬ್ಬ ಈಗ ಒಂದು 10 ಟನ್ ಆಗುತ್ತೆ. ಒಬ್ಬ ರೈತರಿಂದ, ಒಂದು ಎಕ್ಸಾಂಪಲ್, ಒಂದು ರೈತರಿಂದ ಒಂದು 10 ಟನ್ ಕಬ್ಬು ಹೋಗುತ್ತೆ. ಆ 10 ಟನ್ ಕಬ್ಬದಿಂದ ಅವರು ಈಗ ಕಾರ್ಖಾನೆ ಮಾಲೀಕರು ಅದರಿಂದ ಎಷ್ಟು ಆದಾಯವನ್ನು ಪಡೀತಾರೆ, ಅದರಿಂದ ಅವ್ರಿಗೆ ಎಷ್ಟು ಆದಾಯ ಹೋಗುತ್ತೆ, ರೈತರಿಗೆ ಎಷ್ಟು ಕೊಡುತ್ತಾರೆ, ಅದರ ಬಗ್ಗೆ ವಿಶ್ಲೇಷಣೆ ಹೇಳ್ತೀರಾ? ಹೇಳ್ತೀನಿ. ಈಗ ನೋಡಿ, ರೈತರು ಈಗ ಏನು ಫ್ಯಾಕ್ಟ್ರಿಗೆ ನಾವು ಕಾರ್ಖಾನೆಯಲ್ಲಿ 1 ಟನ್ ಒಂದು ಕಬ್ಬು ಕಳಿಸ್ತಾರೋ ಆ 1 ಟನ್ನಿಂದ ಈಗ ನೋಡಿ ಇಲ್ಲೇ ಇದೆಯಲ್ಲ 1 ಟನ್ನಿಂದ ಅವ್ರು ಮಾಡಿದಂಥ ಟೋಟಲ್ ಸಕ್ಕರೆ 1 ಟನ್ನಿಂದ 120 kg ಏನೈತಿ ಸಕ್ಕರೆಯನ್ನು ಮಾಡ್ತಾರೆ. ಅದಕ್ಕೆ ನಿಗದಿಪಡಿಸಿದ ಖರ್ಚು ಎಷ್ಟೈತಿ? ಒಟ್ಟು 5,400 ರೂಪಾಯಿ. ಅದರ ಜೊತೆ ನಮ್ಮ ಮುಲಾಸಿಸ್ 50 ಲೀಟರ್, ಅದಕ್ಕೆ ಭಾಳ ಅಂದರೆ ಪ್ರತಿ ಕೆಜಿಗೆ 100 ರೂಪಾಯಿ, 10ರಿಂದ 5,000 ರೂಪಾಯಿ ಆಗ್ತದೆ. ಅದರ ಜೊತೆ ಎಥನಾಲ್ 40 ಲೀಟರ್ ಆಗ್ತದೆ, ಅದರದ 69 ರೂಪಾಯಿ. ಒಟ್ಟಾಗಿ ನೋಡಿದರೆ 2,760 ರೂಪಾಯಿ ಆಗ್ತದೆ. ಅದರ ಜೊತೆ ವಿದ್ಯುತ್ 160 ಕಿಲೋ ಏನೈತಿ ವ್ಯಾಟ್ ಏನೈತಿ ಹೋಗ್ತೈತಿ, ಪ್ರತಿ ಒಂದು ಯೂನಿಟ್ಗೆ 6 ರೂಪಾಯಿ ಅಂತ
ಹೋಗ್ತೀವಿ. ಎಲ್ಲ ಕೂಡಿ 1 ಟನ್ನಿಂದ 14,000 ಸುಮಾರು 120 ರೂಪಾಯಿ ಅವ್ರಿಗೆ ಲಾಭ ಆಗ್ತೈತಿ ಕಾರ್ಖಾನೆದವ್ರು. ಹಂಗೆ ಮಾಡಕ್ಕೆ ಕೂತ್ರಂದ್ರೆ 14,220 ಅಲ್ಲ 20,000 ತನಕ ಆಗ್ಬೋದು. ಇವ್ರಿಗೆ ಇಷ್ಟೆಲ್ಲ ಲಾಭ ಆದರೂ ರೈತರಿಂದ 3,500 ರೂಪಾಯಿ ಇವತ್ತು 500 ರೂಪಾಯಿ ಎಕ್ಸ್ಟ್ರಾ ಮಾಡಿ ಕೊಡಾಕಿ ಏನು 11 ಗಂಟೆ ಹೋಗ್ತಿತ್ತು ಅಂತ ನಾವು ಕೇಳ್ಬೋದು. ಇಷ್ಟೆಲ್ಲ ರೈತರಿಂದ ಸಹಾಯ ಮಾಡ್ಕೊತಂದರು, ಸಾವಿರಾರು ರೊಕ್ಕ ಅವ್ರು ಗಳಿಸ್ತಾ ಇದ್ದರು. ಅದರ ಜೊತೆ 500 ರೂಪಾಯಿ ಬೆಳಗ್ಗೆ ಮಾಡೋದವರು. ಆ 500 ರೂಪಾಯಿ ಘೋಷಣೆ ಮಾಡೋಕೆ ಇವ್ರು ಅಪ್ಪಂದಂತೂ ಏನು ಹೋಗೋದು. ಅದಕ್ಕೆ ಈ ಒಂದು ರೈತರ ಸಲುವಾಗಿ ನಾವು ಹಗಲು ರಾತ್ರಿ ಕೂಡಿ ಎಲ್ಲ ಜನರ ನಿಂತು ಹೋರಾಟ ಪ್ರತಿಭಟನೆ ನಾವು ಕಾನೂನು ಚೌಕಟ್ಟಿನಲ್ಲಿ ಇಟ್ಟು ಮಾಡುತ್ತೀವಿ ಮತ್ತು ಘೋಷಣೆ ಆಗೋ ತನಕ ನಾವು ಈ ಒಂದು ಹೋರಾಟ ಬೆಳೆದು. ಈಗ 3,500 ಬೆಲೆ ಘೋಷಣೆ ಮಾಡದೇ ಇದ್ದರೆ ಕಾರ್ಖಾನೆ ಮಾಲೀಕರು 3,500 ಬೆಲೆ ಘೋಷಣೆ ಮಾಡದಿದ್ದರೆ ನಿಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತಾ ಅಥವಾ ಸ್ಟಾಪ್ ಮಾಡ್ತೀರಾ? ಇಲ್ಲ, ಮುಂದುವರಿಯೋದು. ನೋಡ್ರಿ, ಈಗಾಗಲೇ ಹೇಳಿದ್ದೇನೆ ನಾನು, ನಮ್ಮೊಂದು ಕರೆ ಹೇಳಿ ಹೋಗಿದ್ದಾರೆ. ನಾವು ನಿಪ್ಪಾಣಿಯಲ್ಲಿ ನ್ಯಾಷನಲ್ ಹೈವೇಯಲ್ಲಿ ಹೋಗಿ 1 ಲಕ್ಷಕ್ಕಿಂತ ಅಧಿಕ ಜನರೆಲ್ಲರೂ ಹೋಗಿ ಅವ್ರನ್ನ ಹೈವೇ ತಡೆದು ಅಲ್ಲಿ ಹೆದ್ದಾರಿ ನಿಲ್ಲಿಸಿ ನಾವು ಅಲ್ಲಿ ಹೋರಾಟ ಮಾಡಿ ಅಲ್ಲಿ ಬಿಲ್ ಘೋಷಣೆ ಆಗುವವರೆಗೂ ನಾವು ನಿಂತು ಅಲ್ಲಿ ಹೋರಾಟ ಮಾಡ್ತೀವಿ. ಮುಂಜಾನೆ ಅದನ್ನೇ ಹೇಳ್ಕೊತೀವಿ, ಈಗೂ ಅದೇ ಹೇಳ್ತೀವಿ, ಮುಂದೆ ಅದೇ ಹೇಳ್ತೀವಿ. ಈ ಹೋರಾಟ ನಿಲ್ಲಲ್ಲ.